ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ, ನಿಮ್ಮನ್ನು ಘನಪಡಿಸುತ್ತೇವೆ. ಜೀವ ಸ್ವರೂಪನಾದ ದೇವರೇ, ಆರಾಧನೆಗೆ ಯೋಗ್ಯನು, ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವವನು ದೇವ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ. ಪರಲೋಕದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರೇ, ಸೆರಾಫಿಯರು, ಕೆರೂಬಿಯರು, ದೇವದೂತರುಗಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಹಗಲಿರುಳೆನ್ನದೆ ಯೆಹೋವನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧಿಸುವುದನ್ನು ನಾವು ಕಾಣುತ್ತೇವೆ. ಈ ಭೂಲೋಕದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದೆ, ನಿನ್ನನ್ನು ಆರಾಧಿಸಲಿಕ್ಕಾಗುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ಯೇಸುವೇ, ಈ ಒಂದು ವಿಶೇಷವಾದ ಆರಾಧನೆಯಲ್ಲಿ ನಿನ್ನ ಮಹಿಮೆಗಾಗಿ ವಂದಿಸುತ್ತೇವೆ, ನಿಮ್ಮನ್ನು ಘನಪಡಿಸುತ್ತೇವೆ. ಕರ್ತನಾದ ಯೇಸುವೇ, ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ಅಪೇಕ್ಷಿಸಿರುವ ಮಹಾದೇವರು ನೀನು ಸ್ವಾಮಿ. ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ಆರಾಧಿಸುವವರನ್ನು ಬಯಸುವಾತನಾಗಿದ್ದಿ. ಕರ್ತನಿದವರೆಗೆ ನಮ್ಮೆಲ್ಲ ಪ್ರಿಯ ಸಹೋದರಿಯರು ನಿನ್ನನ್ನು ಆರಾಧಿಸಲಿಕ್ಕಾಗಿ ಕೃಪೆ ಮಾಡಿದೆ, ಸಭೆಯನ್ನು ಆರಾಧನೆ ನಡೆಸಲಿಕ್ಕೆ ಸಹಾಯ ಮಾಡಿದೆ. ಸ್ತೋತ್ರ. ನಮ್ಮೆಲ್ಲ ಆರಾಧನೆಗಳು ನಿನಗೆ ಮಾತ್ರವೇ ಸಮರ್ಪಕವಾಗಿರಲಿ. ತಂದೆಯಾದ ದೇವರೇ, ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಕಾಪಾಡು. ವಿಶೇಷವಾಗಿ ದಿನದ WSCS ಕರ್ತನೆ ಭಾನುವಾರ ಆರಾಧನೆಯನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ಎಲ್ಲರೂ ಕೂಡ ಆಶೀರ್ವದಿಸಲ್ಪಡ್ಲಿಕ್ಕಾಗುವಂತೆ ಸಹಾಯ ಮಾಡು. ಆರಾಧನೆಯಲ್ಲಿ ನೀನೊಬ್ಬನೇ ಮಹಿಮೆ ಹೊಂದಕ್ಕಾಗಿ ನಿನಗೆ ವಂದಿಸ್ತೇನೆ. ಮುಂದಿನೆಲ್ಲ ಸಮಯವನ್ನ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಸ್ತುತಿ ಆರಾಧನೆ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ದೇವರು ಅವರನ್ನು ಮತ್ತು ಅವರ ಎಲ್ಲ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಲಿ. ಈಗ ದೈವ ಅತಿಥಿ ಬೋಧಕರಾಗಿ ಬಂದಿರತಕ್ಕಂಥ ಸುಜಾತ ಟೀಚರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳಿ. ಈಗ ಅತಿಥಿ ಬೋಧಕರಿಗೆ ಸನ್ಮಾನ. ಅತಿಥಿ ಬೋಧಕರಿಗೆ ಸನ್ಮಾನ.